ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. 2,500 IT ಶಿಕ್ಷಕರ ನೇಮಕಾತಿ, ಅಂದರೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ. ಕ್ವಾಲಿಫಿಕೇಶನ್ ಏನು, ಎಲಿಜಿಬಿಲಿಟಿ ಕೂಡ ಏನು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದ ಕಂಪ್ಯೂಟರ್ ಕಲಿಕೆಗೋಸ್ಕರ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಹಾಗಾಗಿ IT ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ನಿರ್ಧಾರ ಕೈಗೊಂಡಿದೆ. ಈ ವರ್ಷದಿಂದ ಕರ್ನಾಟಕ ಪಬ್ಲಿಕ್ ಶಾಲೆ KPS ಅಲ್ಲಿ ಬರೋಬ್ಬರಿ 2,500 IT ಶಿಕ್ಷಕರನ್ನ ಕೂಡ ಕಾಯಂ ಆಗಿ ಪರ್ಮನೆಂಟ್ ಆಗಿ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಗತ್ಯವಿದ್ದರೆ ಇತರ ಶಾಲೆಗಳು ಕೂಡ ಕೊಡ್ತೀವಿ. ಅವರಿಗೆ ಪ್ರತ್ಯೇಕ ನೋಂದಣಿ ನಡೆಸಿ ಮತ್ತೆ ಪ್ರತ್ಯೇಕ ನೇಮಕಾತಿ ತಿದ್ದುಪಡಿ ಕೂಡ ತರ್ತೀವಿ. ಪ್ರತ್ಯೇಕ ಅರ್ಹ ಮಾನದಂಡವನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಂಜಿನಿಯರಿಂಗ್ ಪದವೀಧರ ಆಗಿದ್ರೆ ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಈಗಾಗಲೇ 6ರಿಂದ 8ನೇ ತರಗತಿವರೆಗೂ ಪದವೀಧರ ಪ್ರಾಥಮಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಎಲಿಜಿಬಲ್ ಕೂಡ ಇದೆ. ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜಿನಲ್ಲಿ ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಬೋಧಿಸಲು ನಿಯಮಗಳಿಗೆ ತಿದ್ದುಪಡಿ ತಂದು, ಅಂದ್ರೆ ಗಣಿತ ಮತ್ತು ವಿಜ್ಞಾನಗಳಿಗೆ ಟೀಚ್ ಮಾಡೋಕೆ ತಿದ್ದುಪಡಿ ತಂದು ಶಿಕ್ಷಕರ ಅರ್ಹತೆ ಅಂದ್ರೆ TET ಬರೆಯೋಕೆ ಅವಕಾಶ ನಾವು ಕಲ್ಪಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಪದವಿ ಪಡೆದವರನ್ನು ಕೂಡ ಶಾಲೆಗಳಿಗೆ IT ಶಿಕ್ಷಕರಾಗಿ ನೇಮಕ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನಿಮಗೆ ಕಂಪ್ಲೀಟ್ ಇಂಜಿನಿಯರಿಂಗ್ ಅನ್ನು ಕೂಡ ಚೂಸ್ ಮಾಡ್ತಾರೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಟೀಚಿಂಗ್ ಮಾಡೋವರಿಗೆ ಹೊಸ ನಿಯಮ ತಂದು ತಿದ್ದುಪಡಿ ತಂದು TET ಬರೆಯಲು ಅವಕಾಶ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇದರ ಅನ್ವಯ ಈಗ ಗ್ರಾಜುಯೇಟ್ ಜೊತೆ ನಿಮಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದವರು ಕೂಡ IT ಶಿಕ್ಷಕರ ನೇಮಕಾತಿಗೆ ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ. ಹೊಸ ಹುದ್ದೆಗಳಿಗೆ 44,425ರಿಂದ 83,700 ವೇತನ ಶ್ರೇಣಿ ಇರುತ್ತಂತೆ. 44,000ದಿಂದ 80,000 ಇರುತ್ತಂತೆ. ಡಿಪ್ಲೊಮಾ ಇಂಜಿನಿಯರಿಂಗ್ ಕೂಡ ಆಡ್ ಆಗ್ತಾರೆ. ಹಂಗಾಗಿ ಕಾಂಪಿಟೇಷನ್ ಲೆವೆಲ್ ಕೂಡ ಹೆಚ್ಚಳ ಆಗುತ್ತೆ. ಆಸಕ್ತರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಹೊಸದಾಗಿ ನಿಮಗೆ ಅರ್ಹತಾ ಮಾನದಂಡ ಎಲಿಜಿಬಿಲಿಟಿನ ಹೊಸದಾಗಿ ಘೋಷಣೆ ಕೂಡ ಮಾಡ್ತಾರೆ. ವೆಯ್ಟ್ ಮಾಡಿ. ಎಲಿಜಿಬಿಲಿಟಿನ ಘೋಷಣೆ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಮಟ್ಟದಲ್ಲಿ ಕ್ಲಾರಿಟಿ ಕೂಡ ಸಿಗುತ್ತೆ ಇಲ್ಲಿ ಯಾವ್ದು ನಿಯಮಗಳು ಕೂಡ ತಂದಿದ್ದಾರೆ ಅಂತ. ಥ್ಯಾಂಕ್ ಯು.